ಫ್ರೆಂಡ್ಸ್, ನಾನು ಕಿರ್ಸ್ಗನಿ ಕಿತ್ಕೊಳಕಂತ ಹೇಳಿ ಬಂದು ನೋಡ್ರಿ. ಪಲ್ಯ ಮಾಡಿದ್ವಿ ಸಂಜೆಗೆ ಬಿಸಿ ರೊಟ್ಟಿ ಮತ್ತು ಕಿರ್ಸ್ಗನ್ ಪಲ್ಯ. ಮೊನ್ನೆ ಕಸ ತೆಗಿ ಮುಂದೆ ಬಿಟ್ಟಿದ್ದೆ. ಇದನ್ನು ನಮ್ಮ ಮನೆಯವ್ರು ಬೈಯಾಕತ್ ಬಿಟ್ಟಾರ. ಊರಿಗೊಂದು ಹೋಗಿದ್ನಲ್ಲ, ಬಲ್ತದಂತ ಮಾಡಿದ್ನಿ, ಬಲ್ತಿಲ್ಲ. ಅದಿಲ್ಲ ಎಳಿದೈತಿ. ಕಿತ್ಕೊಂಡು ಹೋಗಿ ಸೋಸಿ ತೊಳೆದು ಇಟ್ಟ ಬಿಸಿ ರೊಟ್ಟಿ, ಪಲ್ಯ ಮಾಡ್ಕೊಂಡು ತಿಂದ್ರೆ ಮಸ್ತ್ ನೋಡ್ರಿ ಊಟ. ಬಾಸ್ಕೆಟ್ನಾಗ ಎಲ್ಲೊಂದಿಟ್ಟು ಕಿತ್ತಿಟ್ಟೇನಿ. ಯಾರಿಗೆಲ್ಲ ಕಿರ್ಸ್ಗನ್ ಪಲ್ಯ ಭಾಳ ಇಷ್ಟ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ. ಅಯ್ಯೋ ಹರಿತ್ ನೋಡ್ರಿ, ಅದೆಷ್ಟು ಕೇಳಬೇಕದನ್ನೀಗ. ಹಿಂಗೆ ಹರಿದೆ ಅಂದ್ರೆ ಮತ್ತೆ ಚಿಗುರು ಹೊಡಿತಿರ್ತದ. ಆದ್ರೆ ಏನಕ್ಕೈತೆ ಅಂದ್ರೆ ಹೂ ಆಕೈತೆ, ಅಷ್ಟೊಂದು ಚಲೋ ಆಗಂಗಿಲ್ಲ. ಕಬ್ಬಿಗೆ ಬೆಳೆಯೋಕ್ಕೂ ಗಾವ್ ಆಗಂಗಿಲ್ಲ. ಅದಕ್ಕೆ ಕಿತ್ತಿಲ್ಲ ಹೋಗೋದು ಬಿಡ್ತೇನೆ, ನನಗೆ ಗೊಬ್ಬರ ಆಗಿಬಿಡ್ತದೆ ಆಮೇಲೆ. ನಾನು ಮನೆಗೆ ಬನ್ನಿ ಇದನ್ನು ಪಲ್ಯ ಕಿತ್ಕೊಂಡು ಕಾಳು ಹಾಕ್ತೇನೆ ಅಂತೇಳಿ ಇಷ್ಟೋ ಓಡಿ ಬಂದು ನೋಡ್ರಿ. ಇವಷ್ಟ ಕೋಳಿ ಈಗ ಇವು ಸಣ್ಣ ದೊಡ್ಡ ಅದು ಅಂದ್ರೆ ಭಾಳ ಅಂತ ಅನ್ನಿಸ್ತಾವೆ. ಮತ್ತು ಮರಿಗತಿ ಏನಿಟ್ಟಿಲ್ಲ. ಇವು ತತ್ತಿ ಎಲ್ಲಿ ಹಾಕಾಕತ್ತಾವ, ಇನ್ನೂ ತತ್ತಿ ಹಾಕು ಒಂದು 7 ಕೋಳಿನ ಅದಾವ. ಅದ್ರೊಳಗೆ ಯಾವ ಕಾಯ್ಕೊಂತಾವೆ, ಯಾವ ತತ್ತಿ ಹಾಕ್ತಾವೆ ಒಂದು ಗೊತ್ತನಾಗಂಗಿಲ್ಲ ನನಗಂತೂ. ಒಟ್ಟಿನಲ್ಲಿ 2 ತತ್ತಿ ಅಷ್ಟೇ ಸಿಗ್ತಾವೆ ದಿನ. ಇದೊಂದ ಕಿಂಗ್, ಈಗ ಇದೊಂದ ಹುಂಜ. ಫ್ರೆಂಡ್ಸ್, ಏನಂದ್ರೆ ಈಗ ಇದನ್ನು ಪಲ್ಯ ಸೋಸ್ಕೊತೀನಿ. ಪಲ್ಯ ಸೋಸ್ಕೊಂಡು ಮಾಡೋದು ಹೆಂಗಂತ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಹಂಗೆ ಕಿತ್ಕೊಂಬಂದೇನೆ ಇದನ್ನು ಉಪ್ಪಿಟ್ಟು ತರಲಿಲ್ಲ. ಇದರೊಳಗೆ ಹಾಕ್ತೀನಿ. ಮಣ್ಣತ್ತಿ ಎಲ್ಲ ಇರ್ತೈತಿ. ತುದಿ ಅಷ್ಟು ಚೋಟುಗಳದ. ಹೂವು ಆದ್ರೆ ಅಷ್ಟು ತಿನ್ನಕ್ಕೆ ಚಲೋ ಅಂತ ಅನ್ಸಂಗಿಲ್ಲ. ಇದು ಹೂವು ಆಗಲಿಲ್ಲ ಅಂದ್ರೆ ಮಸ್ತ್ ರುಚಿ ಇರ್ತೈತಿ. ಅವು ಕೋಳಿನೂ ತಿನ್ನಾಗತ್ತೈತೆ ಅಂತ ಕಾಣಿಸ್ತೈತಿ. ಅಲ್ಲಿಂದ ಕಿತ್ಕೊಂಬಂದೇನಿ, ಇಲ್ಲಿ ತಿನ್ನೋದು ಸರಿ ತಿನ್ನೋದು. ನಮ್ಮ ಗೌರಿ ಟೈಮ್ ಒಂದಾಗೈತಿ ಹಾಲು ಹಿಂಡೋದು. ಹಾಲು ಹಿಂಡ್ಬೇಕು. ನೀರು ಕುಡಿಸಿ ಮೇವು ಹಾಕಿ ಇದನ್ನ ಕಿತ್ಕೊಂಬರಾಗಂತ ಹೋಗಿದ್ನಿ. ಮತ್ತು ಒದರಾಗ್ತಾಳೆ. ಇವು ಹೈಬ್ರಿಡ್ ಬೀಜ ಸಿಗ್ತಾವೆ. ಇದು ಹೈಬ್ರಿಡ್ ಎಲ್ಲ, ಇದು ಜವಾರಿ ಹೈಬ್ರಿಡ್ ಬೀಜ. ಅದು ಹೆಂಗಿರ್ತೈತೆ ಅಂತಂದ್ರೆ ಹೂವಾಗಿರಂಗಿಲ್ಲ, ಒಂಟು ಕಡ್ಡಿರ್ತೈತಿ. ಇದು ಹಿಂಗೆ ಕಡ್ಲು ಹೊಡೆದಿರ್ತೈತಿ, ಕೌಲು ಬಿಟ್ಟಿರ್ತೈತಿ. ಇದು ಅದೇನು ಕೌಲತಿ ಬಿಟ್ಟಿರೋದಿಲ್ಲ ಅಂತ ಅನಿಸ್ತೈತಿ ಬ್ಯಾಕಲ್ಲಿ.
ಎಲ್ಲ ಹೈಬ್ರಿಡ್ ನೋಡ್ರಿ. ಮೆಂತೆ, ಕೊತ್ತಂಬರಿ, ಮೂಲಂಗಿ ಮೊದ್ಲಿನ ಜವಾರಿ ಗಡ್ಡೆ ಹೆಂಗೆ ಫುಲ್ ಘಾಟ್ ಇರ್ತಿತ್ತವು. ಈಗೇನೋ ಒಂಚೂರು ಇದ್ರಂಗಿಲ್ಲ. ಮೂಲಂಗಿ ತಿಂದೇವಂತ ಅನ್ಸಂಗಿಲ್ಲ, ಹಂಗಿರ್ತಾವ ಈಗ. ಎಲ್ಲ ಬದಲಾಗತ್ ಬಿಟ್ಟೈತ್ರಿ ಈಗ. ನಾನು ಹಾಲು ಹಿಂಡ್ಕೊಂಡು ಕಸಾತಿ ಎಲ್ಲ ಗುಡಿಸಿ ಆಮ್ಯಾಗ ಸಿಗ್ತೀನಿ. ನಮ್ಮ ಮನೆಯವ್ರ ಬಬ್ಲಾದಿಗೆ ಹೋಗ್ಯಾರ. ಬರಾಕತ್ತೇನಂತಂದ್ರೆ ಎಷ್ಟೊತ್ತಿಗೆ ಬರ್ತಾರೇನೋ ಗೊತ್ತಿಲ್ಲ. ಇದನ್ನ ಈಗ ಮಾಡೋದಾದ್ರೆ ಈಗ ಶೇರ್ ಮಾಡ್ಕೋತೀನಿ ರಾತ್ರಿ ಊಟಕ್ಕೆ, ಇಲ್ಲ ಮುಂಜಾನೆ ಊಟಕ್ಕೆ ಮಾಡೋದಾದ್ರೆ ಅವಾಗೂ ಇದು ರೆಸಿಪಿ ಶೇರ್ ಮಾಡ್ತೀನಿ. ಭಾಳ ಸಿಂಪಲ್ ರೆಸಿಪಿ, ಆದ್ರೆ ಸಖತ್ ರುಚಿ ಇರ್ತೈತಿ ರೀ, ಭಾಳ ರುಚಿ ಇರ್ತೈತಿ. ಪಲ್ಯ ಹುಟ್ಟಿತ್ತಂದ್ರೆ ಅದನ್ನು ನಾವು ಹಿಂಗೆ ಚೂಟ್ಕೊಂಡ ಹೆಚ್ಬೇಕಾಕೈತಿ. ಇದನ್ನೇನು ಸಣ್ಣದೈತಲ್ಲ, ಸಣ್ಣದ ಚೂಟ್ಕೊಳಕತ್ತೀನಿ. ಹೊಳ್ಳಿ ಕಟ್ ಮಾಡ್ಬೇಕಂತೇನಿಲ್ಲ. ಇದನ್ನು ಹಂಗನು ಮಾಡ್ಬೋದು, ಹೆಚ್ಚಿನೂ ಮಾಡ್ಬೋದು. ನಾನೇನು ಹೆಚ್ಚೈತಿ ಏನು ಮಾಡಂಗಿಲ್ಲ, ಡೈರೆಕ್ಟ್ ಹಂಗೆ ಮಾಡ್ತೇನೆ. ಪ್ಲೀಸ್ ವಿಡಿಯೋನ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಾನು ಮತ್ತೆ ಆಮೇಲೆ ಸಿಗ್ತೇನೆ. ಸರಿ ಪಪ್ಪಿ ನಮಸ್ಕಾರ ಎಲ್ಲರಿಗೂ ಹೆಂಗದಿರಿ? ಆರಾಮಿದ್ದೀರಿ? ನಾನು ಈಗ ವ್ಲಾಗ್ ಶುರು ಮಾಡಾಕತ್ತೀನಿ ನೆಕ್ಸ್ಟ್ ಡೇ. ನಿನ್ನೆ ರೊಟ್ಟಿ ಮಾಡೋಕ್ಕಾಗಲಿಲ್ಲ, ಪಲ್ಯನೂ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಈಗ ಜಳಕಾತಿ ಮಾಡ್ಕೊಂಡು ಪೂಜೆ ಮುಗಿಸ್ಕೊಂಡು ರೊಟ್ಟಿ ಪಲ್ಯ ಮಾಡಿದ್ರೆ ಅಂತಂತೆ ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ನಿ. ಇಲ್ಲಿ ಪೈಪನ್ನು ಜೋಡಿಸೋದೈತಂತ, ಹಾಗಾಗಿ ಪೈಪ್ ಜೋಡ್ಸೋಕೆ ಹೋಗೋಣ ಬರ್ರಿ. ನೇಚರ್ ನೋಡ್ರಿ ಏನು ಸಖತ್ತಾಗಿ ಕಾಣಿಸ್ತತಿ. ಯಾವಾಗಲೂ ಸೂರ್ಯ ಕಣ್ಣಿಗೆ ಹೋಗ್ತಿರ್ತಾನೆ. ಸೂರ್ಯನ ಕಿರಣಗಳು ನೇರವಾಗಿ ನಮ್ಮ ಮುಖದ ಮ್ಯಾಗ ಬೀಳೋದ್ರಿಂದ ಏನಂತಂದ್ರೆ ಸಾಕಷ್ಟು ಬೆನಿಫಿಟ್ಸ್ ಅದಾವೆ. ಆದ್ರೆ ನನ್ನ ಪಿಗ್ಮೆಂಟೇಷನ್ ಹೋಗಲ್ಲ. ಪಿಗ್ಮೆಂಟೇಷನ್ ಭಾಳ ಆತಂದ್ರೆ ಹೆಣ್ಮಕ್ಳು ಕೆಲವೊಬ್ಬರು ಡಿಪ್ರೆಷನ್ಗೆ ಹೋಗುವಂಥ ಚಾನ್ಸಸ್ ಇರ್ತೈತಂತ. ಸಿಟ್ಟು ಭಾಳ ಇದ್ರೆ ಪಿಗ್ಮೆಂಟೇಷನ್ ಆಕೈತಂತ. ಬ್ಯಾಡ್ ಟೈಮ್ ಶುರು ಆದ್ರೆ ನಂಗೆ ಪಿಗ್ಮೆಂಟೇಷನ್ ಶುರು ಆಕೈತಿ ಭಾಳ. ಫಸ್ಟ್ ಪ್ರೆಗ್ನೆನ್ಸಿಲೂ ಹಂಗಾಗಿತ್ತು, ಈ ಸೆಕೆಂಡ್ ಪ್ರೆಗ್ನೆನ್ಸಿಲೂ ಹಿಂಗೆ ಆತು ನನಗೆ. ಹೋಗ್ಬೋದೇನೋ ಗೊತ್ತಿಲ್ಲ. ಅದು ಕ್ರೀಮ್ ಹುಡುಕಾಕಿದ್ರೆ ಕ್ರೀಮ ಸಿಗೋಲ್ತು ನನಗೆ. ಹೋಮ್ ರೆಮಿಡೀಸ್ ಸಾಕಷ್ಟು ನೋಡೀನಿ. ಅಲೋವೆರಾ ಮತ್ತು ಕೊಬ್ಬರಿ ಎಣ್ಣೆ ಅದನ್ನು ಒಂದು 10 ನಿಮಿಷ ಮಸಾಜ್ ಮಾಡ್ಕೋಬೇಕಂದ್ರೆ ನೈಟಿನ ಹಚ್ಕೋಬೇಕಂತಂದ್ರೆ ನೋಡ್ಬೇಕು. ಮತ್ತು ಕಕ್ಕೆ ಇದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ, ಯಾವುದೋ ಒಂದು ಚಾನಲ್ ಐತಿ, ಚಾನಲ್ ಹೆಸರು ಮಾಡ್ತೀನಿ. ಆಯುರ್ವೇದದ ಟಿಪ್ಸ್ ಕೊಡ್ತಾರೆ ನೋಡ್ರಿ, ಕಕ್ಕೆ ಗಿಡ ಅಂಥೇಳಿ. ಇಲ್ಲಿ ಸಿಗಂಗಿಲ್ಲ ನಮ್ಗೆ, ಗುಡ್ಡದಲ್ಲಿ ಸಿಗ್ತದೆ. ಏಕಟ ಫೋನ್ ಹಚ್ಚಿ ಕೇಳ್ಬೇಕು ಅವ ಅಥವಾ ಅಪ್ಪನ. ಕಕ್ಕೆ ಗಿಡದ ಹೂವು ಮತ್ತು ಇನ್ನೊಂದು ಯಾವುದೋ ಒಂದು ಪೌಡರ್ ಹೇಳ್ಯಾರ. ಎರಡೂ ಮಿಕ್ಸ್ ಮಾಡಿ ಹಚ್ಕೊಂಡ್ವಿ ಅಂದ್ರೆ ಒಂದು 3 ಮಂತ್ ಹಚ್ಕೊಂಡ್ವಿ ಅಂದ್ರೆ ಕಂಪ್ಲೀಟ್ ರಿಮೂವ್ ಆಕೈತಂತ. ಈ ಇಂಗ್ಲೀಷ್ ಮೆಡಿಷನ್ಕಿಂತ ಆಯುರ್ವೇದಿಕ್ ಮೆಡಿಷನ್ ಬೆಟರ್. ಲೋ ರಿಸಲ್ಟ್ ಅಂದ್ರೆ ಸ್ಪೀಡಾಗಿನ ಇದು ಏನಂತಂದ್ರೆ ಯಾವುದೋ ಒಂದು ಕಾಯಿಲೆ ಗುಣ ಆಗಲಿಲ್ಲ ಅಂದ್ರೆ ಪರ್ಮನೆಂಟ್ಲಿ ಗುಣ ಆಗ್ತೈತೆ. ಎಲ್ಲಿ ಹಿಡ್ಕೊಳ್ಳಿ ಸಿಕ್ಕಿತೀನಿಂದ್ರಪ್ಪ ಹೊಟ್ಟೆ ಕಿಚ್ಚಂಗೆ ದೊಡ್ಡಾಕೋಗ ತಗದ್ನೆಂಟಾಗ. ನಾ ಎಲ್ಲಿ ಹಿಡ್ಕೋಬೇಕ? ಇಲ್ಲೇ ಹಾಂ ನೀರು ಅದಾವಳದೊಳಗೆ, ನೀರು ಬರಾಕತ್ತ ನೋಡ್ರಿ. ನಿಂದ್ರೆ ನೀರು ನೋಡಿನಿ. ಹಾ ಹೂ ಅಲ್ಲ
ಹಿಂಗೆ ಹೋಗಿದ್ದು ನೋಡ್ರಿ ಪೈಪ್. ಹಾಂ ಹಾಂ ಇಂಥದ್ದು ದಿಮಾಕ್ ಮಾಡೋದು ಮಾಡ್ತೀವಿ. ಜಾನಪದ ಹಾಡಾಕತ್ತಾರ ಅವ್ರು. ನಮ್ಮ ಕಡೆ ಜಾನಪದ ಹಾಡು ಫುಲ್ ಫೇಮಸ್ ನೋಡ್ರಿ. ಈ ಕಡೆ ಅಂತ ಈಗ ಎಲ್ಲ ಕಡೆ ಇನ್ಸ್ಟಾದಲ್ಲಿ ಎಲ್ಲ ಕಡೆ ಫುಲ್ ಟ್ರೆಂಡಿಂಗಲ್ಲಿ ಅವ. ನನಗೆ ಲೈಕ್ ಹಂಗಿಲ್ಲ. ಮೊದಲೆಲ್ಲ ಫ್ಯಾಮಿಲಿ ಸ್ಟೋರಿ ಅದು ಇದು ಇರ್ತಿತ್ತು. ಈಗ ಹುಡುಗಿಯರ ಸ್ಟೋರಿನೂ ಜಾಸ್ತಿ ಆಗಿಬಿಟ್ಟಾವ. ಹುಡುಗಿಯರು ಸಾಂಗಲ್ಲಿ ಅಯ್ಯಪ್ಪ ಎಲ್ಲಿ ಮಟ್ಟ ಹಂಗೆ ಟೇಕಾಗ್ತದೆ. ನಾ ಇನ್ನು ಮತ್ತೆ ಆಮ್ಯಾಗ ಸಿಗ್ತೇನೆ ಅಡುಗೆ ಮಾಡೋ ಮುಂದೆ. ಇನ್ನು ಜಳಕ ಮಾಡಿ ಅಡುಗೆ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಇನ್ನು ಕ್ಯಾನ್ಸಲ್ ಆಗ್ಬೋದಿನ್ನು. ಇವರು ಎಲ್ಲೋ ಬಾಡಿಗೆ ಗದಗೇನೋ ಬಾಡಿಗೆ ಐತಂತ ಬಾಡಿಗೆ ಹೊಂಟಾರ. ಆತ ಕಡೆ ಆತ ಬ್ಲಾಕಿ 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 ಮನಗಂಟಾಗಿಲ್ಲ. ಏನು ಇನ್ನೂ ಅದ ತರವ? ನಾ ಅದು ಅಂತ ಮಾಡಿದ್ನಿ. ಹಂಗಾರೆ ರೊಟ್ಟಿ ಕ್ಯಾನ್ಸಲ್, ಅವಲಕ್ಕಿ ಎಷ್ಟು ದಿನ ಇದ್ರಕ್ಕಿಲ್ಲ. ಹಚ್ಚಿದ್ದೇನೆ ಅಲ್ಲಿ ಹೆಂಗೆ ಹಚ್ಚಿದ್ದೆ ಯಾರಿಗೆ ಗೊತ್ತು. ಪ್ಯಾಂಟ್ ನೋಡಿ ಹೊಲಿಗೆ ಬಿಚ್ಚೈತೇನ ಅದು. ಮೊಗ್ಗು ಎಷ್ಟು ಬಿಟ್ಟ ನೋಡ್ರಿ ಹೂವು. ಇವತ್ತು 2 ಹೂವು 3 ಹೂವು ಅಳ್ಳತ್ತಾವ. ನೀನಿನ್ನೂ 3 ಅಳಿದ್ದು ಹೆಂಗ ಕೊಡ್ಲಿಲ್ಲ. ಇಲ್ಲಿ ಏನೋ ಮಾಡೈತಲ್ಲ ಕಾರ್ಬಾರ. ಏನೋ ಮಾಡೈತಲ್ಲ ಕಾರ್ಬಾರ ಅಂತೇನೆ. ಇದು ತೆಳ್ಳಂತ ತೊಗೊಂಬರ್ಲೆ. ಅಲ್ಲೇನೋ ಕಡ್ಲಿ ಇದನ್ನ ಇಟ್ಟಿಲ್ಲ ಅಷ್ಟೇ. ಯಾಕೆ ಇದನ್ನು ಮಾಡ್ತೀನಿ ಚೀರ್ತಿ ತಗೋಬಾ. ನೀ ಅಲ್ಯಾಕೆ ನಿಂತಿಪ್ಪ? ಸೀತಾಫಲ ಗಿಡ ನಾಳಾಗಂಗಿಲ್ಲ ಅವು. ಇದೇನು ಕೊಡ್ಲಿ? ಹಾಂ ಕಡ್ದು ಬಿಡಿ. ಹಾಂ ಅದನ್ನ ಸರ್ಸ್ ಹಾಂ ಬೇಡ ಇರ್ಲಿ ಬಿಡು. ಆ ಕಡೆ ಐತಿ ಅಲ್ಲಿ ಸರ್ ಬಾ. ಮಾವಿನ ಗಿಡ ಕಾಯಿ ಉದುರ್ತಾವ ಇಲ್ಲ. ಹಾಂ ಅಲ್ಲಿ ಹಿಡಿದು ಕಡಿಬೇಕಪ್ಪ. ಕಾಯಿ ನಿಂದ್ರ ಒಂದಿಟ್ಟು. ನನಗೇನು ಗಂಧನೂ ಇಲ್ಲ ಗಾಳಿನೂ ಇಲ್ಲ. ಅಗರ್ಕ ಮಾವಿನ ಗಿಡ ಕಟ್ತಾರ ಆತದ ಅದಕ್ಕೆ. ಅಲ್ಲಿ ಮ್ಯಾಗ ಅಲ್ಲಿ ಸಿಗ್ತೈತಲ್ಲ ಅಲ್ಲಿ ಕಡೆ ಅಲ್ಲಿ ಇರ್ಲಿ ಬಿಡು. ಗೊಬ್ಬಿಗೆ ನಾವೇನು ಹಣ್ಣು ತಿನ್ನಂಗಿಲ್ಲ. ಇನ್ನು ಪಕ್ಷಿಗಳಿಗೆ ಪಾಪ ಅವಾರ ತಿಂತಾವಂತ. ಹಾಂ ಕಡಿ ಅಲ್ಲಿ ಮ್ಯಾ ಹ್ಞೂ ಇನ್ನೊಟ್ಟು ಮ್ಯಾಗ ಅಲ್ಲಿ ಕಡೆ ಇನ್ನು ಕೆಳಗೆ ಆ ವಾಲೆ ಐತಲ್ಲ ಅಲ್ಲಿ ಕಡೆ. ಹಾಂ ಆ ವಾಲೆ ಬಿಟ್ಟು ಕಡೆ ಅಂದ್ರೆ ಅಲ್ಲೇ ಸಿಗುತ್ತೆ. ಅಲ್ಲೇ ಹೋಗಕ್ಕಾವು. ಮಾವಿನ ಗಿಡದ ಮ್ಯಾಗ ಕಾಯಿ ಎಲ್ಲ ಉದುರ್ತಾವ. ಕಾಯಿ ಹೋಗೇ ಬಿಟ್ಟ ನೋಡಿ ಮತ್ತು
ನಿಂದ್ರಪ್ಪ ನಿಂದ್ರಿ ಯಾಕೆ ಎಳ್ಕೊ ಈ ಕಡೆ ಇನ್ನು ಹೋಗ್ಬಿಡು ಸೀಸನ್ ಕುರ್ದು ಇದಾತ್ ನೋಡ್ರಿ ಇವತ್ತಿನ ಲಾಕ್ಡೌನ್ದು ಈಗ ಇಲ್ಲ ನೋಡಿ ಯಾವಾಗ ಹೋದ್ರೈತನ ಕಾಯಿ ರಗಡ ಇದನ್ನು ತಂದು ಹಚ್ಚಿದ್ದು ಅದನ್ನು ಅದಕ್ಕೆ ಉಪಯೋಗ ಹಂಗಕ್ಕೈತೆ ಅನ್ನೋದೇನು ಗೊತ್ತು ಹೋಗ್ಯಾಕೆ ಹೋದಿರ್ತಾವ ಆ ಕೆಳಗಿಂದ ಹಿಂದಿಂದ ಕಡಿಲಿಲ್ಲ ಅಂತ ಕಾಯ್ಕಿದ್ದು ಮೊದಲು ಬಡ್ಡೆ ಕಾಯಾಗಿ ಆಮೇಲೆ ಮ್ಯಾಗ ಕಾಯಕ್ಕವು ಮಾವಿನಕಾಯಿ ನೋಡ್ರಿ ನಮ್ಮ ಎಷ್ಟೀಗ ಈ ಕಡೆ ಒಳಗೆ ಫೋಟೋ ಹೊಡಿತೇವೆ ಒಂದು ಯಾವನು ಮಾವಿನ ಗಿಡಗಳು ಯಾವಾಗಲೂ ಬಡ್ಡ್ಯಾಗಿನ ಕೊಡೋದು ಫಸ್ಟ್ ಬಡ್ಡ್ಯಾಗನ ಹೂ ಬಿಡ್ತಾವು ಆಮೇಲೆ ಇಕ್ಕಟ್ಟು ಮ್ಯಾಗ ಹೋಗ್ತಾವು ಹೆಂಗೆ ಮಾಡೋದು ಈಗ ಮತ್ತೆ ಎಲ್ಲಿ ತರ್ತಿ ಹೂ ನೋಡ್ರಿ ಇಲ್ದು ಆಬಲಿ ಮಾರಿದ್ರೆ ಮಸ್ತ್ ಅಕ್ಕ ಈ ವಾರ ಮೂರು ಮಾರ ಹೂ ಹೋಗ್ತಾವ ಅಲ್ಲಿ ಒಂದು ಐತನಾ ಹಾಂ ಮೊನ್ನೆ ಸಲ ಮಾಡಿದ್ದಿಲ್ಲ ಕಾಯಿ ಹಂಗೆ ಮಾಡಂಗಿಲ್ಲಪ್ಪ ಈ ಸಲ ಹಂಗೆ ಮಾಡಂಗಿಲ್ಲಪ್ಪ ಮನೆ ಸಲ ತಿನ್ನಲೇ ಇಲ್ಲ ಇಷ್ಟು ಕಾಯಿ ಎಲ್ಲ ಕೆಟ್ಬಿಟ್ಟಿದ್ದು ಹಿಂಗೆ ಚಿಕ್ಕಿ ಕುಂದ್ರನಂತಲೇ ಇವು ಇದಾಗಿರ್ತಾವಂತ ಯಾಕೆ ಸ್ಪ್ರಿಂಕ್ಲರ್ ಹೊಡಿಸಿನ ಮೊನ್ನೆ ಸ್ಪ್ರಿಂಕ್ಲರ್ ಹೊಡ್ಯಾನ ಎಷ್ಟು ಹೂ ಬಿಡ್ತೀವಿ ಯಾವುದಕ್ಕೂ ಅಲ್ಲಿ ಮಳೆ ಆದ್ರೂ ಹೂ ಬಿಡ್ತೈತಿ ಇದೆಲ್ಲದ ಸ್ಪ್ರಿಂಕ್ಲರ್ ಹೊಡ್ಯಾನ ಹಿಂಗೆ ಹೂ ಬಿಟ್ಟು ಮೊನ್ನೆ ಇಲ್ಲೇ ಸಿನಿಮಾದಾಗ ಹಚ್ಚಿದ್ವಿ ಇದು ನೀ ಇದ್ದಿದ್ದಿಲ್ಲ ಊರಾಗ ಏನು ಕೆಲಸ ಮಾಡ್ತಿದ್ನಿ ಏನು ಈಗೇನಾಗೈತಿ ನೀ ಅಂದ್ರೆ ನಾ ಹೋಗಲ್ಲಂತನ ಓಕೆ ನಾಳೆ ಹಂಗಾರ ಇಲ್ಲ ಓಕೆ ನಾಳೆ ನೀ ಮಾಡ್ಕೊ ನಿನ್ನ ದಗದಾನಿ ಫ್ರೆಂಡ್ಸ್ ನಾನು ಏನಾದರೂ ನಿಮ್ಮ ಜೊತೆ ರೆಸಿಪಿ ಐತಿ ಶೇರ್ ಮಾಡ್ಕೋಬೇಕಂತ ಅನ್ಕೋತಿರ್ತೀನಿ ಹೊಲ್ದಾಗಿನ ಕೆಲಸ ಐತಿ ಬರ್ತಾವಲ್ಲ ಬಂದಿಂದ ಮತ್ತು ಆಗಂಗೇನಿಲ್ಲ ಅಲ್ಲಿಂದ ಬಂದಿಂದ ಅವಸರವಾಗಿ ಹೊಟ್ಟೆ ಹೊಂದಿಸ್ತಿರ್ತೈತಿ ಏನಾರು ಮಾಡ್ಕೊಂಡು ತಿನ್ಬೇಕಲ್ಲ ಹಂಗಾಗಿ ತಿಂತಿರ್ತೀವಿ ಹಾಗಾಗಿ ಅಂದ್ಕೊಂಡಂಗೆ ಯಾವುದೂ ಆಗೋದೇ ಇಲ್ಲ ಇನ್ನೊಂದು ನಾವು ಹಿಂಗೆ ಏಕವಚನದಲ್ಲಿ ಮಾತಾಡ್ತೇವಲ್ಲ ಅದು ನಮ್ಮ ಹಳ್ಳಿಗಳ ಕಡೆ ಎಲ್ಲರೂ ಆಲ್ಮೋಸ್ಟ್ ಎಲ್ಲರೂ ಹಂಗೆ ಮಾತಾಡ್ತಾರೆ ನೀವು ಅದನ್ನೇನು ಅನ್ಕೋತೀರಿ ಅಂದ್ರೆ ನಮ್ಮ ಆಡು ಭಾಷೆಯಲ್ಲಿ ನಾವು ಇನ್ನೂ ಭಾಳ ಹೊರಟಾಗೆಲ್ಲ ಮಾತಾಡ್ತಿರ್ತೀವಿ ಅವ್ರಿಗೆ ನಮ್ಗೆ ಅವರು ತಮಾಷೆಯಾಗಲಿ ಸೀರಿಯಸ್ ಆಗಾಗಲಿ ಅದನ್ನು ನೀವು ತಪ್ಪಾಗಿ ತಿಳ್ಕೊತೀರಿ ಅದು ನಾನು ಏನು ಮಾಡೋಕೆ ಆಗಂಗಿಲ್ಲ ಯಾಕಂದ್ರೆ ನಾವು ವಿಡಿಯೋಗೋಸ್ಕರ ಬದಲಾಗ್ರಿ ಅಂತಂದ್ರೆ ಅದು ಕಷ್ಟ ಆಗ್ಬೋದೇನೋ ನನಗೆ ನಾಟಕದ ಜೀವನ ನನಗೆ ಗೊತ್ತಿಲ್ಲ ಕೆಲವರ ಡ್ರಾಮಾ ಓವರ್ ನಾಟಕ ಅಂತೀವಿ ಅದನ್ನು ಮಾಡಿದವ್ರಿಗೆ ಅದು ರೂಢಿ ಇದ್ದವ್ರಿಗೆ ಆ ಮಾತು ಬಾಯಲ್ಲಿ ಬರ್ತೈತೆ ಅಂತ ಹೇಳ್ತೇನೆ ನಾನು ನೋಡಿದಿರಲ್ಲ ನಮ್ಮ ಮನೆಯವ್ರು ಎಷ್ಟೊಂದು ರೇಗಿಸ್ತಾರೆ ಅಂತಂದ್ರೆ ಸಿಕ್ಕಾಪಟ್ಟೆ ರೇಗಿಸ್ತಾರೆ ನನಗೆ ಊರಿಗೆ ಬಂದ ದಿನನ ಹೋಗಲ್ಲ ಅಂತೇಳಿ ಹಿಂಗೆ ನಾನೇನೋ ಅಯ್ಯೋ ನನ್ನ ಗಂಡ ನಾನು ಊರಿಗೆ ಬಂದ ದಿನನ ಮತ್ತು ಹೋಗಂತ ಜಗಳ ಮಾಡಕತ್ತಾರಂತ ನಾವು ವಿಡಿಯೋದಲ್ಲಿ ಅದಕ್ಕೆ ಸಂಬಂಧಪಟ್ಟದ್ದು ವಿಡಿಯೋ ಕ್ಲಿಪ್ಪಿಂಗ್ ಐತಲ್ಲ ಅದಕ್ಕೆ ಸಂಬಂಧಪಟ್ಟದ್ದು ಅದು ಮಾತು ಐತಲ್ಲ ಅದನ್ನು ನಾವು ಟೈಟಲ್ ಹಾಕಂತಲೇ ಟೈಟಲ್ ಏನೋ ಇರ್ತೈತಿ ವಿಡಿಯೋದೊಳಗೆ ಏನೋ ಇರ್ತೈತಿ ಅಂತ ನೀವು ಅನ್ಕೋತೀರಿ ಯಾಕಂದ್ರೆ ಅರ್ಥನೇ ಮಾಡ್ಕೊಳಂಗಿಲ್ಲ ಆಲ್ಮೋಸ್ಟ್ ನನ್ನ ಸಬ್ಸ್ಕ್ರೈಬರ್ಸ್ ಒಂದು 80% ಜನ ಅರ್ಥನೇ ಮಾಡ್ಕೊಳಂಗಿಲ್ಲ ಅರ್ಥ ಮಾಡಿಸೋ ಶಕ್ತಿನೂ ನನ್ನಲ್ಲಿಲ್ಲ ನಾನೇನು ಮಾಡೋಕ್ಕಾಗಂಗಿಲ್ಲ ಅರ್ಥ ಮಾಡ್ಕೋತೀರಿ ಅಂತ ಅನ್ಕೋತೀನಿ ಇನ್ನು ಮುಂದಾದರೂ ಅರ್ಥ ಮಾಡ್ಕೋರಿ ಸದ್ಯದಲ್ಲೇ ನಿಮ್ಗೆ ಕ್ಲಾರಿಟಿ ಎಲ್ಲರೂ ಭಾಳಷ್ಟು ಮಂದಿ ಕ್ಲಾರಿಟಿ ಏನಾಗತ್ತಿದ್ರೆ ಕ್ಲಾರಿಟಿ ಕೊಡ್ತೀನಿ ಸದ್ಯದಲ್ಲೇ ಅಂತಿ ರುಕ್ಮಿಣಿ ಇವತ್ತು ಏನು ಹೇಳಂಗಿಲ್ಲ ಯಾಕಂದ್ರೆ ಕೆಟ್ಟದ್ದನ್ನು ನಾವು ಅದು ಒಳ್ಳೆ ರೀತಿಯಲ್ಲಿ ಹೇಳೋದ್ರೊಳಗೆ ಹೆಂಗಂತಂದ್ರೆ ಸಂಬಂಧಗಳು ಇನ್ನೂ ಗಟ್ಟಿಯಾಗ ಹೊರತಾಗಿ ಸಂಬಂಧಗಳು ದೂರ ಆಗಂಗಿಲ್ಲ ಕೆಲವೊಂದು ಸಂಬಂಧಗಳನ್ನು ನಾವು ಈಸಿಯಾಗಿ ಎಷ್ಟು ಲಘುನ ಕಳ್ಕೊಳಕ್ಕೂ ಆಗಂಗಿಲ್ಲ ಅದು ನಿಮಗೂ ಗೊತ್ತೈತಿ ನೀವೆಲ್ಲರೂ ತವ್ರ ಮನೆ ವಿಡಿಯೋ ನೋಡೋಕೆ ಇಷ್ಟನೂ ಪಡ್ತಿರ್ಕಿಲ್ಲ ಲಘುನ ಹೋಗ್ರಿ ಗಂಡ ಮನೆ ವಿಡಿಯೋನ ನಮ್ಗೆ ಇಷ್ಟ ಆಕ್ಕವ ಅಂತ ಹೇಳ್ತಿದ್ರಿ ಹಾಗಾಗಿ ನಿಮಗೋಸ್ಕರ ಅಂತೇಳಿ ನಾವು ಊರಿಗೆ ಬಂದ್ರೆ ನಮ್ಮ ಮನೆಯವ್ರು ಹಿಂಗೆ ಅಂತಾರೆ ನೋಡ್ರಿ ನಾನು ಬಂದ್ರೆ ಅವ್ರಿಗೇನೋ ತೊಂದರೆ ಆಗೈತೆ ಅಂತ ಅನ್ನೋ ಥರ ವಿಡಿಯೋ ಶುರು ಮಾಡ್ದಂಗೆ ಏನಾದರೂ ಮಾತಾಡ್ತಿರ್ತಾರೆ ಅದು ನೀವು ತಪ್ಪಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ನೆಗೆಟಿವಾಗಿ ತಿಳ್ಕೊಳಕ್ಕೆ ಹೋಗ್ಬೇಡ್ರಿ ಇನ್ನೂ ತರಲೆ ತಮಾಷೆ ಮಾಡ್ಕೊತ ಆರಾಮ್ ಹ್ಯಾಪಿ ಆಗದಾರಲ್ಲ ಇಬ್ಬರು ಗಂಡ ಹೆಂಡತಿ ಅಂತ ಅಂದ್ಕೊಂಡ ನೀವು ಖುಷಿ ಪಡ್ತೀರಂತ ಅನ್ಕೋತೇನೆ ನಾನು ಹಿಂಗೇನಾದರೂ ನಾನು ಹೊರಟಾಗಿ ಅದು ನಮ್ಗೆ ಹೊರಟು ಅಂತ ಅನ್ಸಂಗಿಲ್ಲ ಅದು
ಕೇಳದೇ ಇರೋರಿಗೆ ಹಂಗೆ ಒಟ್ಟು ಅಂತ ಅನಿಸ್ತೈತೇನೋ ಅಷ್ಟೇ. ನಾನು ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ನಾಳೆಗೆ ಏನಾದರೂ ಒಂದು ಬೇರೆ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ರೆಸಿಪಿನ ಶೇರ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತೀನಿ. ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿರಿ. ಹೊಸದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಮತ್ತು ನಾನು ಏನಾದರೂ ಹಿಂಗೆ ಶಾಂಪು ತೋರಿಸಿಲ್ಲ, ಹಂಗೇನಾದರೂ ತೋರಿಸಿದ್ರೆ ನೀವು ನಂಬಂಗೇ ಇಲ್ಲ. ಅದನ್ನ ಬೇರೆ ಯೂಟ್ಯೂಬರ್ಸ್ ತೋರಿಸಿದ್ರೆ ಕಣ್ಣು ಮುಚ್ಕೊಂಡು ಆರಾಮ್ಸೆ ನಂಬ್ತೀರಿ. ಅದೇಂತ ನನಗೆ ಗೊತ್ತಿಲ್ಲ. ಬಟ್ ಹಾನೆಸ್ಟ್ ರಿವ್ಯೂ ಕೊಟ್ಟರು ಹಂಗೆ ಕೊಡದಿದ್ರು ಒಂಥರ ವಿಪರೀತ ತಿಳ್ಕೊತೀರಿ. ನಾನು ಏನು ಮಾಡೋಕೆ ಆಗಂಗಿಲ್ಲ. ಯಾಕಂತಂದ್ರೆ ನಾನು ಹಾನೆಸ್ಟಾಗಿನ ಹೇಳಿರ್ತೀನಿ. ಹಾನೆಸ್ಟಾಗಿ ನನಗೆ ಇಷ್ಟ ಆಗದೆ ಇರೋದನ್ನು ನಾನು ಪ್ರಮೋಟ್ ಮಾಡೋಕೆ ಹೋಗಂಗಿಲ್ಲ. ಇಷ್ಟ ಆಗಿರೋದನ್ನು ನಾನು ಪ್ರಮೋಟ್ ಮಾಡ್ತಿರ್ತೀನಿ. ಅರ್ಥ ಮಾಡ್ಕೋತೀರಂತ ಅನ್ಕೋತೆ ನಾನು.